ಎಷ್ಟೋ ಸಂದರ್ಭದಲ್ಲಿ ಶ್ರೀಮಂತರು ಏನ್ ಮಾಡ್ತಾರೆ ಅಂತ ಹೇಳಿದ್ರೆ ತಮ್ಮ ಮಕ್ಕಳನ್ನ ನೋಡಿಕೊಳ್ಳೋದಕ್ಕೋಸ್ಕರ ಮನೆಯ ಕೆಲಸದವರನ್ನ ನೇಮಕ ಮಾಡ್ತಾರೆ. ಬಹುತೇಕವಾಗಿ ನಾವು ಆಯಾಗಳು ಅಂತ ಹೇಳಿ ಕರಿತೀವಿ. ಶ್ರೀಮಂತರ ಮನೆಗಳಲ್ಲಿ ತಂದೆ ತಾಯಿಗಳು ಬ್ಯುಸಿ ಆಗಿರ್ತಾರೆ. ಅವರ ಮಕ್ಕಳನ್ನ ನೋಡ್ಕೊಳ್ಳೋದಕ್ಕೆ ಅಂತ ಹೇಳಿ ಕೇರ್ ಟೇಕರ್ ಆಗಿ ಇಂತಹ ಮಹಿಳೆಯರನ್ನ ನೇಮಕ ಮಾಡ್ತಾರೆ. ಆ ಮಹಿಳೆಯರು ಎಷ್ಟೋ ಜನ ಏನಂತ ಹೇಳಿದ್ರೆ ಆ ಮನೆಯ ಮಕ್ಕಳನ್ನ ಕೇವಲ ಆ ಮಾಲೀಕರ ಮಕ್ಕಳು ಅಲ್ಲದೆ ತಮ್ಮ ಮಕ್ಕಳಂತೆ ಜೋಪಾನವಾಗಿ ಅವರನ್ನ ನೋಡಿಕೊಳ್ತಾರೆ. ಅವರಿಗೆ ಊಟ ಮಾಡಿಸೋದು, ಅವರಿಗೆ ನಿದ್ದೆ ಮಾಡಿಸೋದು, ಲಾಲಿ ಹಾಡಿಸೋದು, ಹೀಗೆಲ್ಲ ಸಣ್ಣ ಪುಟ್ಟ ಮಕ್ಕಳಾಗಿದ್ದಾಗ ಅವರುಗಳಿಗೆ ಎಲ್ಲ ಮಾಡ್ತಾನೆ ಇರ್ತಾರೆ. ಅಷ್ಟೇ ಅಲ್ಲದೆ ಅವರು ದೊಡ್ಡವರಾದ್ರೂ ಕೂಡ ಕೇರಿಂಗ್ ಮಾಡಿರ್ತಾರೆ. ಆದ್ರೆ ಈ ರೀತಿಯಾಗಿ ಕೇರಿಂಗ್ ಮಾಡಿದಂತಹ ಮಹಿಳೆಯೊಬ್ಬಳು ಅವಳು ಆ ಮನೆಯ ಮಾಲೀಕನ ಮಗಳು ಬೆಳೆದು ದೊಡ್ಡವಳಾಗಿ ಮದುವೆಯ ಹಂತಕ್ಕೆ ಹೋಗಿರ್ತಾಳೆ. ಅಂತ ಸಂದರ್ಭದಲ್ಲಿ ಈ ಮನೆಯ ಕೆಲಸದ ಆಕೆಯ ಮದುವೆಗೆ ಹೋಗಿ ಒಂದು ಅಚ್ಚರಿಯನ್ನ ಮೂಡಿಸಿದ್ದಾಳೆ. ಅದೇನು ಅಂತ ಹೇಳಿದ್ರೆ ದೆಹಲಿ ಮೂಲದ ಓರ್ವ ಮಹಿಳೆ ಅಥವಾ ಯುವತಿ ಮದುವೆ ಆಗ್ತಾ ಇರ್ತಾಳೆ. ಆದ್ರೆ ಆಕೆಯನ್ನ ಚಿಕ್ಕದಿಂದ ನೋಡಿಕೊಂಡು ಸುರಕ್ಷಿತವಾಗಿ ಜೋಪಾನವಾಗಿ ಓರ್ವ ಮಹಿಳೆ ಬೆಳೆಸಿರ್ತಾಳೆ. ಆ ಆಯಾ ಎಲ್ಲೋ ಅಥವಾ ಅವರಿಂದ ದೂರ ಹೋಗಿರಬಹುದು ಅಥವಾ ಈ ಹುಡುಗಿ ಮತ್ತೆಲ್ಲೋ ಶಿಫ್ಟ್ ಆಗಿರಬಹುದು, ಹೀಗೆ ಆಗಿರುತ್ತೆ. ಆದ್ರೆ ಆಕೆಯ ಮದುವೆಯ ಹೊತ್ತು ಬರುತ್ತೆ. ಅಂದ್ರೆ ಆಕೆ ಮದುವೆಯ ವಯಸ್ಸಿಗೆ ಬಂದಾಗ ಎಲ್ಲ ಗ್ರ್ಯಾಂಡ್ ಆಗಿ ಮದುವೆ ಸಂಭ್ರಮದಿಂದ ನಡೀತಾ ಇರುತ್ತೆ. ಆಗ ಏಕಾಏಕಿ ಆಕೆಯನ್ನ ಜೋಪಾನ ಮಾಡಿದಂತಹ ಮನೆ ಕೆಲಸದಾಕೆ ಆ ಮದುವೆಯ ಮನೆಗೆ ಎಂಟ್ರಿ ಕೊಡ್ತಾಳೆ. ಅಂತ ಸಂದರ್ಭದಲ್ಲಿ ಆ ಯುವತಿ ಆಕೆಯನ್ನು ನೋಡಿದ ತಕ್ಷಣ ಅಮ್ಮ ಅಂತ ಹೇಳಿ ಹೋಗಿ ಆಕೆಯನ್ನ ತಬ್ಬಿಕೊಂಡು ಮುದ್ದಾಡ್ತಾಳೆ, ಕಣ್ಣೀರನ್ನ ಸುರಿಸ್ತಾಳೆ, ಗಳಗಳನ್ನೇ ಹತ್ತು ಬಿಡ್ತಾಳೆ. ಇಲ್ಲಿ ದುಃಖ ಅಲ್ಲ, ಭಾವನೆಗಳು, ಭಾವನಾತ್ಮಕ ಕ್ಷಣಕ್ಕೆ ಈ ಒಂದು ಆ ಮದುವೆಯ ಮಂಟಪ ಸಾಕ್ಷಿ ಆಗತ್ತೆ. ಒಟ್ಟಿನಲ್ಲಿ ಮನೆಯ ಕೆಲಸದವರು ಅಂತ ಹೇಳಿದ್ರೆ ಕೇವಲ ಕಸ ಗುಡಿಸುವವರು ಅಥವಾ ಮುಸುರೆ ತಿಕ್ಕುವವರು, ಬಟ್ಟೆಯನ್ನು ತೊಳೆಯುವವರು ಅಷ್ಟೇ ಅಲ್ಲ, ಪ್ರೀತಿಯನ್ನ ಹಂಚುವವರು ಕೂಡ ಆಗಿರ್ತಾರೆ ಅನ್ನೋದಕ್ಕೆ ಈ ಘಟನೆಯ ಸಾಕ್ಷಿಯಾಗಿತ್ತೆ. ಈ ಇಬ್ಬರು ಅಪ್ಪಿ ಮುದ್ದಾಡುವಂತಹ ವೈರಲ್ ವಿಡಿಯೋವನ್ನ ಆ ಮದುವೆಯ ಏನು ಶಾದಿ ಅನ್ನುವಂತಹ ಒಂದು ಯಾವುದೋ ವೆಬ್ಸೈಟ್ನವರು ಮತ್ತು ಇನ್ನೊಬ್ರು ಯಾವುದೋ ಕಪೂರ್ ಅನ್ನುವಂಥವರು ಈ ಮದುವೆಯ ವಿಡಿಯೋವನ್ನು ಅಪ್ಲೋಡ್ ಮಾಡಿದ್ದಾರೆ. ಇದು ಈಗ ಇಡೀ ದೇಶಾದ್ಯಂತ ಮನೆ ಕೆಲಸದವರು ಮತ್ತು ಮಾಲೀಕರು ಯಾವ ರೀತಿ ಅನ್ಯೋನ್ಯ ಸಂಬಂಧಗಳನ್ನು ಹೊಂದಿರ್ತಾರೆ ಅನ್ನೋದಕ್ಕೆ ಸಾಕ್ಷಿಯಾದಂತಿದೆ. ಗ್ರಾಮೀಣ ಭಾಗದಲ್ಲಿ ಅತ್ಯುತ್ತಮ ಶಿಕ್ಷಣ ನೀಡುತ್ತಿದೆ ಸಾಯಿ ಚೇತನ ಶಾಲೆ ಕಸಬಾ ಜಂಬಗಿ. ನರ್ಸರಿಯಿಂದ 5ನೇ ತರಗತಿ ತನಕ ಇರುವ ನಮ್ಮ ಶಾಲೆಯಲ್ಲಿ ನುರಿತ ಬೋಧಕರು, ಸ್ಮಾರ್ಟ್ ಕ್ಲಾಸ್, ವಿಶಾಲವಾದ ಆಟದ ಮೈದಾನ, ಪೂರ್ವ ಪ್ರಾಥಮಿಕ ಮತ್ತು ಪ್ರಾಥಮಿಕ ತರಗತಿ ಮಕ್ಕಳಿಗೆ ಪ್ರತ್ಯೇಕ ಕೊಠಡಿ, ಶಾಲಾ ವಾಹನ, ಮಕ್ಕಳ ಸುರಕ್ಷತೆಗೆ ಹೆಚ್ಚಿನ ಒತ್ತು ಕೊಡ್ತೇವೆ. ವಸತಿ ಶಾಲೆಗಳು ನಡೆಸುವ ಸ್ಪರ್ಧಾತ್ಮಕ ಪರೀಕ್ಷೆಗೆ ಉಚಿತ ಕೋಚಿಂಗ್, ಪಠ್ಯೇತರ ಚಟುವಟಿಕೆಗಳಿಗೂ ಒತ್ತು ನೀಡುತ್ತೇವೆ. ವಾರದಲ್ಲಿ 3 ದಿನ ಆಸಕ್ತ ಮಕ್ಕಳಿಗೆ ಡ್ಯಾನ್ಸ್ ಕ್ಲಾಸ್ ನಡೆಸಲಾಗುತ್ತೆ. ಕೈಗೆಟುಕುವ ದರದಲ್ಲಿ ಗುಣಮಟ್ಟದ ಶಿಕ್ಷಣಕ್ಕಾಗಿ ನಿಮ್ಮ ಆಯ್ಕೆ ಆಗಿರಲಿ ಸಾಯಿ ಚೇತನ ಶಾಲೆ. ಈಗಾಗಲೇ ದಾಖಲಾತಿಗಳು ಆರಂಭವಾಗಿವೆ, ಶೀಘ್ರವೇ ಭೇಟಿ ನೀಡಿ. ರನ್ ಟಿವಿ ನ್ಯೂಸ್ ವಿಡಿಯೋಸ್ ನೋಡಲು ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಪ್ರೆಸ್ ಮಾಡಿ.